ಒಳ್ಳೆಯವಳು ಇಲ್ಲಾಂದ್ರೆ ಕೆಟ್ಟವಳು. ಬೆಳಗ್ಗೆಯಿಂದ ಸಂಜೆವರೆಗೂ ಅನ್ನಿಸ್ಕೊಂಡು ನನಗೂ ಸಾಕಾಗೋಗಿದೆ. ನಾನ್ ಬಂದು ತಾಯಿ ಮಗನ ದೂರ ಮಾಡದ್ನಂತೆ. ಆ ಪಾಪ ನನಗೆ ಯಾಕೆ? ತಾಯಿ ಮಗ ನೀವಿಬ್ರು ಚೆನ್ನಾಗಿರಿ, ನಾನು ತವ್ರ ಮನೆಗೆ ಹೋಗ್ತೀನಿ. ಅಲ್ಲ ಹೋಗ್ಬೇಡ್ವೆ, ನಿಂತ್ಕೊಳೆ. ಏನಮ್ಮ ನೀನು? ನಿನ್ನಿಂದಾಗಿ ನನಗೆ ಈ ಮನೇಲಿ ನೆಮ್ಮದಿನೇ ಇಲ್ದ ಹಾಗಾಗಿದೆ. ವಯಸ್ಸಾದ್ಮೇಲೆ ಹಾಕಿ ತಿನ್ಕೊಂಡು ಬಿದ್ದಿರೋದು ಕಲಿಬೇಕು. ನಮ್ಮ ಬದುಕು ನಮ್ಗೆ ನೋಡ್ಕೊಳ್ಳೋದು ಗೊತ್ತಿಲ್ವಾ? ನೀನೇನು ಅವಳಿಗೆ ಹೇಳೋದು? ನಿನ್ನ ವಯಸ್ಸಿನವರೆಲ್ಲ ಸತ್ತೋದು, ನಿನಗೆ ಮಾತ್ರ ಇನ್ನೂ ಸಾವು ಬಂದಿಲ್ಲ. ನಮ್ಗೆ ಹಿಂಸೆ ಕೊಡೋಕ್ಕೆ ಅಂತಾನೆ ನೀನಿನ್ನೂ ಬದುಕಿದ್ಯಾ. ಏನೋ ಶಂಕರ ಹಿಂಗೆಲ್ಲ ಮಾತಾಡ್ತೀಯ? ದೊಡ್ಡವರು ಅಂದ್ರೆ ಏನೋ ಒಂದು ಮಾತಾಡ್ತಾರೆ, ಹಿಂಗೆಲ್ಲ ಮಾತಾಡ್ಬಾರ್ದಪ್ಪ. ನೀನ್ ಸುಮ್ಮನೆ ಇರೋ ರಾಮಣ್ಣ. ದಿನ ಬೆಳಗ್ಗಾದ್ರೆ ನಮ್ಮ ಅಮ್ಮಂದು ಇದೇ ರಾಮಾಯಣ ಆಗೋಯ್ತು. ಲಕ್ಷ್ಮವ್ವ, ಬೇಸರ ಮಾಡ್ಕೋಬೇಡಮ್ಮ. ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಸಮಾಧಾನ ಮಾಡ್ಕೋ. ವಯಸ್ಸಿನವರೆಲ್ಲ ಸತ್ತೋದು, ನಿನಗೆ ಮಾತ್ರ ಇನ್ನೂ ಸಾವು ಬಂದಿಲ್ಲ. ಹಿಂಸೆ ಕೊಡೋಕೆ ಅಂತಾನೆ ನೀನು ಬದುಕಿದ್ಯಾ. ಚಿಕ್ಕ ವಯಸ್ಸಲ್ಲಿ ಗಂಡನ್ ಕಳ್ಕೊಂಡು ಮಗನ್ನ ಕಷ್ಟಪಟ್ಟು ಸಾಕಿ ಮದುವೆನೂ ಮಾಡಿದ್ಲು. ಆದರೆ ಈಕೆ ಮಗನ್ ತೋರೋ ಅತಿಯಾದ ಪ್ರೀತಿ ಕಾಳಜಿ ಸೊಸೆಗೆ ಕಿರಿಕಿರಿ ಆಗ್ಬಿಟ್ಟಿದೆ. ಎಲ್ಲಿ ಪ್ರಾಣ ಕಳ್ಕೊಂಡ್ಬಿಡ್ತಾಳು ಅಂತ ಈಕೆನ ಹಿಂಬಾಲಿಸ್ಕೊಂಡೇ ಬಂದೆ. ಆದರೆ ಇವಳು ಇಲ್ಲಿ ಬಂದು ನಿಂತ್ಕೊಂಡ್ಳು. ಭೋಗೇಂದ್ರಾಚಾರ್ಯರೇ, ನೀವು ಹೋಗಿ ಇವರ ಮಗ ಮತ್ತು ಸೊಸೆಯನ್ನು ಕರೆದುಕೊಂಡು ಬನ್ನಿ. ನಾನೇ? ನೀವೇ. ಆಯ್ತು. ನಿಮ್ಮ ಮನೆಯಲ್ಲಿ? ನಾನು ಹೇಳ್ತೀನಿ. ಅಶ್ವತ್ಥ ಕಟ್ಟೆ ಇದೆ, ಅದರ ಪಕ್ಕದಲ್ಲಿ ಈಶ್ವರನ ದೇವಸ್ಥಾನ ಇದೆ, ಅಲ್ಲೇ ಪಕ್ಕದಲ್ಲೇ ಇವ್ರ ಮನೆ ಬರೋದು. ಸರಿ. ಮಗು, ಕಣ್ಣು ಕಾಣದ ನಮ್ಮನ್ನು ಹೀಗೆ ಬುಟ್ಟಿಯಲ್ಲಿ ಹೊತ್ತುಕೊಂಡು ಪುಣ್ಯಕ್ಷೇತ್ರಗಳನ್ನು ಸುತ್ತಿಸುತ್ತಿದ್ದೀಯ. ನಾವು ನಿನಗೆ ಭಾರವೆನಿಸುವುದಿಲ್ಲವೇ? ಅಮ್ಮ, ನೀನು ನನ್ನನ್ನು 9 ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ತಿರುಗಿದ್ದೀಯ. ಆಗ ನಾನು ನಿನಗೆ ಭಾರ ಎನಿಸಿದ್ದರೆ ಆಗ ನಾನು ಜನಿಸುತ್ತಲೇ ಇರಲಿಲ್ಲ ಅಲ್ಲವೇ? ಆಗ ನೀನು ಎಳೆಯ ಮಗು. ಈಗ ನಾವು ಮುಪ್ಪಾದ ಮುದುಕರು ಮಗನೇ. ಅಪ್ಪಾಜಿ, ನಾನು ಬಾಲಕನಾಗಿದ್ದಾಗ ಎಷ್ಟೋ ಬಾರಿ ನನ್ನನ್ನು ಹೆಗಲ ಮೇಲೆ ಹೊತ್ತು ನಡೆದಿಲ್ಲವೇ ನೀವು? ಪ್ರೀತಿಗೆ ಯಾವುದೂ ಭಾರವಲ್ಲ. ಕಣ್ಣುಗಳಿಲ್ಲದ ನೀವು ನನ್ನನ್ನು ಅದೆಷ್ಟು ಪ್ರೀತಿಸುತ್ತಿದ್ದೀರಿ, ನನಗಾಗಿ ಅದೆಷ್ಟು ಕಷ್ಟಪಟ್ಟಿದ್ದೀರಿ. ಅದನ್ನು ನಾನು ಮರೆಯಲಾಗುವುದೇ ಅಪ್ಪಾಜಿ? ಹೆತ್ತವರಿಗೆ ಮಕ್ಕಳು ಹೇಗೆ ಭಾರವೆನಿಸುವುದಿಲ್ಲವೋ ಹಾಗೆ ತಂದೆ ತಾಯಿಯರು ಮಕ್ಕಳಿಗೂ ಭಾರವೆನಿಸಬಾರದು. ನನಗೆ ನೀವು ಭಾರವೆನಿಸಿದರೆ ಮುಂದೆ ನನ್ನ ಮಕ್ಕಳಿಗೆ ನಾನು ಭಾರವೆನಿಸುತ್ತೇನೆ. ಕರ್ಮ ಚೆಂಡಿನಂತೆ ಅಪ್ಪಾಜಿ, ನಾವು ಎಸೆದರೆ ತಿರುಗಿ ನಮ್ಮ ಬಳಿಯೇ ಬರುತ್ತದೆ. ಆ ಭಗವಂತ ನಮ್ಮ ಕಣ್ಣುಗಳನ್ನು ಏಕೆ ಕಸಿದುಕೊಂಡ ಎಂಬುದು ಈಗ ನಮಗೆ ಅರ್ಥವಾಯಿತು ಮಗನೇ. 10 ಕಟ್ಟುವ ಬದಲು 1 ಮುತ್ತು ಕಟ್ಟು ಎನ್ನುವಂತೆ ಕಣ್ಣಾಗಿ ನಿನ್ನನ್ನು ಕೊಡಲೆಂದೇ ನಮ್ಮ ಕಣ್ಣುಗಳನ್ನು ಕಸಿದುಕೊಂಡಿರಬೇಕು. ನಿನ್ನನ್ನು ಮಗನಾಗಿ ಪಡೆದ ನಾವೇ ಧನ್ಯರು. ಇಲ್ಲ ಅಪ್ಪಾಜಿ, ನಿಮ್ಮ ಸೇವೆ ಮಾಡುವ ಅವಕಾಶ ಪಡೆದ ನಾನೇ ಧನ್ಯ. ಹೇಳು ಲಕ್ಷ್ಮೀನಾರಾಯಣ. ನಂದು ಒಂದು ಸಂದೇಹ. ಕೇಳು ಮಗು. ಶ್ರವಣಕುಮಾರ ಹೇಳಿದ್ದೇನೋ ಸರಿಯಾಗಿದೆ. ತಂದೆ ತಾಯಿ ದೇವ್ರು, ಅವ್ರ ಸೇವೆ ಮಾಡೋದು ಮಕ್ಕಳ ಕರ್ತವ್ಯ. ಆದ್ರೆ ಇಬ್ರನ್ನು ಹೇಗೆ ಹೊತ್ಕೊಂಡು ಹೋಗಕ್ ಸಾಧ್ಯ? ಬಹಳ ಒಳ್ಳೆ ಪ್ರಶ್ನೆ.
ಪ್ರತಿಯೊಂದು ಜೀವಿಗೂ 2 ಶಕ್ತಿ ಕೇಂದ್ರಗಳಿರುತ್ತವೆ. ಒಂದು ದೈಹಿಕ ಶಕ್ತಿ, ಮತ್ತೊಂದು ಮಾನಸಿಕ ಶಕ್ತಿ. ಇದನ್ನೇ ಮನಃಶಾಸ್ತ್ರದಲ್ಲಿ ದೈಹಿಕ ಬಲ, ಮನೋಬಲ ಎಂದು ಹೇಳುತ್ತಾರೆ. ಅಂದರೆ ದೈಹಿಕವಾಗಿ ನಮಗೆಲ್ಲರಿಗೂ ಇಂತಿಷ್ಟೇ ಶಕ್ತಿ, ಇಷ್ಟನ್ನು ಹೊರಬಹುದು ಎಂಬ ಸಾಮರ್ಥ್ಯವಿರುತ್ತದೆ. ಉದಾಹರಣೆಗೆ, ಹಠಾತ್ತನೆ ಇಲ್ಲೊಂದು ಹುಲಿ ಪ್ರತ್ಯಕ್ಷವಾಯಿತು ಅಂದುಕೊಳ್ಳಿ. ಆಗ ನಮ್ಮಲ್ಲೆಲ್ಲ ಜೀವಭಯ ಮೂಡಿ ಮನೋಬಲ ಜಾಗೃತವಾಗುತ್ತದೆ. 1ಕ್ಕೆ 2ರಷ್ಟು ಶಕ್ತಿ ಸಂಚಯವಾಗಿ ಎಲ್ಲರೂ ಎದ್ದು ಬಿದ್ದು ಓಡಲಾರಂಭಿಸುತ್ತಾರೆ. ಹಾಗೆ ಮನಸ್ಸಿನಲ್ಲಿ ಏನಾದರೂ ಮಾಡಲೇಬೇಕೆಂಬ ಹಠ ಛಲ ಬಂದರೆ ಮನೋಶಕ್ತಿ ಜಾಗೃತಗೊಂಡು ದೈಹಿಕ ಶಕ್ತಿಯನ್ನು ದ್ವಿಗುಣಗೊಳಿಸುತ್ತದೆ. ಶ್ರವಣಕುಮಾರನಲ್ಲಿ ಜಾಗೃತಗೊಂಡದ್ದು ಇದೇ ಶಕ್ತಿ. ಹೆತ್ತವರನ್ನು ತೀರ್ಥಯಾತ್ರಾ ಸಂದರ್ಶನಕ್ಕೆ ಕರೆದುಕೊಂಡು ಹೋಗಲೇಬೇಕೆಂಬ ಹಠ ಅವನ ಮನೋವಾಂಛೆಯನ್ನು ಪೂರೈಸಿತು. ಆಗ ಅವನು ಅವನ ತಂದೆ ತಾಯಿಯರನ್ನು ಕಾವಾಡಿಯಲ್ಲಿ ಕೂರಿಸಿಕೊಂಡು ಲೀಲಾಜಾಲವಾಗಿ ಹೊರಟ.